ನಮಸ್ಕಾರ. ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕ TET 2024 ಪತ್ರಿಕೆ 1 ಇದು ಪೇಪರ್ 1 ಇದು. ಸೊ ಈ ಒಂದು ಪತ್ರಿಕೆ 1 2024 ಜೂನ್ 30ನೇ ತಾರೀಕಿಗೆ ನಡೀತು. ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ವಿವರವಾಗಿ ಬಿಡಿಸಲಿಕ್ಕೆ ಸಾಕಷ್ಟು ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ರಿ. ಸೊ ಹಾಗಾಗಿ ವಿವರವಾಗಿ ಇದನ್ನು ಬಿಡಿಸ್ತಾ ಇದ್ದೀನಿ. ಮುಂದೆ ಬರುವಂಥ GPSTR ಪರೀಕ್ಷೆಗೂ ಕೂಡ ಹೆಲ್ಪ್ ಆಗುವಂತೆ ನಿಮಗೆ ಒಂದು ಡಿಸ್ಕ್ರೈಬ್ಡ್ ಟೈಪ್ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿ ನಿಮಗೆ ಪ್ರಸ್ತುತಪಡಿಸಬೇಕು ಅಂತಕ್ಕಂಥದ್ದು ಈ ಒಂದು ವಿಡಿಯೋದ ಉದ್ದೇಶ ಅಂತ ಹೇಳ್ತಾ, ಸೊ ಲೆಟ್ ಅಸ್ ಕಂಟಿನ್ಯೂ ದ ವಿಡಿಯೋ. ಸೊ ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಸಾಕಷ್ಟು ಜನದ ಪ್ರಶ್ನೆ ಇದೇ ಇತ್ತು, ಏನಂದರೆ ಯಾವಾಗ ಕಾಲ್ ಮಾಡ್ತಾರೆ ಮುಂದಿನ ಒಂದು ಪರೀಕ್ಷೆಯನ್ನು ಅಂತ. ಸೊ ಈಗ ಸುದ್ದಿ ನೋಡಿದರೆ ನೀವು 10,000 ಶಿಕ್ಷಕರ ನೇಮಕಾತಿ ಶೀಘ್ರದಲ್ಲಿ ಆಗುತ್ತೆ ಅಂತ. ಅಂದರೆ ಆರ್ಥಿಕ ಇಲಾಖೆ ಒಪ್ಪಿಗೆ ಕೊಟ್ಟರೆ, ಹಾಗೆಯೇ ಈಗ ಇರ್ತಕ್ಕಂತಹ ಒಂದು ಕೋರ್ಟ್ ಕೇಸ್ ಏನಿದೆ, ಸೊ GPSTRದು ಅಂದರೆ ಮದುವೆ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಯಾರ ಒಂದು ಆದಾಯ ಪ್ರಮಾಣ ಪತ್ರ ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ಒಂದು ಫೈನಲ್ ಡಿಸಿಷನ್ ಬಂತು ಅಂದರೆ ತಕ್ಷಣಕ್ಕೆ ಅವರು ಆ ಒಂದು ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಯಾವುದೇ ಕ್ಷಣದಲ್ಲಿ ಬೇಕಾದರೂ ನೋಟಿಫಿಕೇಶನ್ ಆಗಬಹುದು, ಅದು 3 ತಿಂಗಳು ಅಥವಾ 6 ತಿಂಗಳು ಆಗಬಹುದು. ನೀವು ನಿಮ್ಮ ಪ್ರಯತ್ನ ಮಾಡಿ, ಯಾಕೆಂದರೆ ಈ ಒಂದು TET ಎಕ್ಸಾಮೇ ನಿಮಗೆ ಕೆಲವರು ಭಾಳ ಹೇಳ್ತಾ ಇದ್ರು ಸೊ ಟಫ್ ಇತ್ತು ಅಂತ. ಸೊ ಟಫ್ ಇಲ್ಲ, ಸ್ವಲ್ಪ ಏನಾಗ್ತಿತ್ತು ಅಂತ ಹೇಳಿದ್ರೆ ಇಟ್ ಟೇಕ್ಸ್ ಸಮ್ ಟೈಮ್, ಅಂದರೆ ಲೆಕ್ಕಗಳನ್ನು ಬಿಡಿಸಲಿಕ್ಕೆ ಸಮಯವನ್ನು ತೆಗೆದುಕೊಳ್ತಾ ಇತ್ತು. ಸೊ ಅದನ್ನು ನಾವು ಟಫ್ ಅಂತ ಅನ್ಕೋಬಾರ್ದು ಅಂತ ಹೇಳ್ತಾ ನೋಡೋಣ ಈ ಒಂದು ವಿಡಿಯೋನ. ಸೊ ಮೊದಲನೇ ಪ್ರಶ್ನೆ ಈ ರೀತಿ ಇದೆ, 63/2 × 4 × 5⁻³ ಅಂತ ಇದೆ. ಸೊ ಇದನ್ನು ಯಾವ ರೀತಿ ಬಿಡಿಸಬೇಕು ಅಂದರೆ, ಸೊ 2⁴ ಮತ್ತು 5⁻³ ಇದರ ಒಂದು ವ್ಯಾಲ್ಯೂವನ್ನು ನಾವು ಕಂಡುಹಿಡಿದು ಬರೀಬೇಕಾಗುತ್ತೆ. ಸೊ ನಂತರ 63ರಿಂದ ಅದನ್ನು ಡಿವೈಡ್ ಮಾಡಬೇಕು. ಸೊ ತುಂಬ ಸಿಂಪಲ್ಲು, ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ಸೊ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ, ಮೊದಲಿಗೆ ನಾವೇನು ಮಾಡಬೇಕಂತ ಹೇಳಿದ್ರೆ, ಸೊ ಅದರ ವ್ಯಾಲ್ಯೂವನ್ನು ಬರ್ಕೋಬೇಕು. 2⁴ ಅಂದರೆ 16, 5⁻³ ಅಂದರೆ 125. ಸೊ ಹಾಗೆಯೇ ಅದರ ಮುಂದುವರಿದ ಭಾಗ ಏನಾಗುತ್ತೆ, 125 × 16 200 ಆಗುತ್ತೆ. ಸೊ ಅದನ್ನು ನೀವು ಸಿಂಪ್ಲಿಫೈ ಮಾಡಿದರೆ 0.0315 ಬರುತ್ತೆ. ಓಕೆ, ಸೊ ಈ ಒಂದು ಯಾವುದರಲ್ಲಿದೆ ಅಂತ ನೋಡೋದಾದರೆ, ಸೊ ಆಪ್ಷನ್ 3ನಲ್ಲಿದೆ, ಅಂದರೆ 0.0315 ಅನ್ನೋದು ಇಲ್ಲಿದೆ. ಸೊ ಸರಿ ಆಯ್ತಲ್ಲ. ಸೊ ನಿಮಗೆ ಈ ಥರ ಉತ್ತರವನ್ನು ಕಂಡುಹಿಡಿಬೇಕಾಗುತ್ತೆ. ಇದಕ್ಕೆ ಏನು ಮಾಡಲಿಕ್ಕಾಗಲ್ಲ, ಇದು ನಾನು ಆವಾಗಲೇ ಹೇಳ್ದಂಗೆ ಟಫ್ ಅಲ್ಲ ಇದು. ಸೊ ಇಟ್ ಟೇಕ್ ಸಮ್ ಟೈಮ್, ಅಂದರೆ ಲೆಕ್ಕ ಮಾಡಲಿಕ್ಕೆ ಸಮಯ ತಗೊಳ್ತಾ ಇದೆ. ಸೊ ಇಲ್ಲಿ ನಮಗೆ ಒಂದು ಲೆಕ್ಕಕ್ಕೆ 1 ನಿಮಿಷ ಅಂತ ನಾವು ಅಂದ್ಕೊಂಡ್ರೆ, ಈ ಒಂದು ಲೆಕ್ಕನೇ 5 ನಿಮಿಷ ಆಗುವಷ್ಟು ಸಮಯವನ್ನು ತೆಗೆದುಕೊಳ್ತಾರೆ. ಯಾರು ಕ್ಯಾಲ್ಕುಲೇಷನಲ್ಲಿ ಫಾಸ್ಟ್ ಇರ್ತಾರೆ ಅವರಿಗೆ ಓಕೆ, ಬಟ್ ಕೆಲವು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥವ್ರಿಗೆ ಅಥವಾ ಸ್ಲೋ ಆಗಿ ಇರ್ತಕ್ಕಂಥವ್ರಿಗೆ, ಮ್ಯಾಥಮೆಟಿಕ್ಸಲ್ಲಿ ಎಲ್ಲರೂ ಫಾಸ್ಟ್ ಇರೋಕ್ಕಾಗಲ್ಲ. ಈಗ ನಾನು ಕೂಡ ಸ್ಲೋನೇ, ಅಂದರೆ ನಾನು ತುಂಬಾ ಅಭ್ಯಾಸ ಮಾಡಿನೇ ಲೆಕ್ಕಗಳನ್ನು ಮಾಡೋದು. ಅಂಥ ಸಮಯದಲ್ಲಿ ಲೆಕ್ಕ ಟೈಮ್ ಕಿಲ್ ಮಾಡುತ್ತೆ ಅಂತ ನಾವು ಹೇಳ್ಬೋದು. ಸೊ ಮುಂದಿನ ಪ್ರಶ್ನೆ, ಈ ಪ್ರಶ್ನೆ ನೋಡ್ತಾ ಹೋಗಿ, ಪ್ರಶ್ನೆಯಲ್ಲೇ ಉತ್ತರ ಸಿಗುತ್ತೆ ನಿಮಗೆ. ಇದನ್ನು ವಿವರಣೆಯಾಗಿ ಕೂಡ ಮಾಡ್ಬೋದು ಅಥವಾ ಶಾರ್ಟ್ಕಟ್ಟಲ್ಲೂ ಮಾಡ್ಬೋದು. 125 ಘನಮೂಲ ಏನಾಗುತ್ತೆ ಅಂತಂದರೆ 5⁻³ ಆಗುತ್ತೆ. ಇದು ಪ್ಲಸ್ 0.008 ಇದೆಯಲ್ಲ, ಇದು 0.2ನ ಘನಮೂಲ ಆಗುತ್ತೆ. ಮೈನಸ್ 0.343 ಇದೆಯಲ್ಲ, ಇದು 0.7ನ ಒಂದು ಘನಮೂಲ ಆಗುತ್ತೆ. ಸೊ ಕ್ಯೂಬ್ ರೂಟು ಎಲ್ಲ ಕ್ಯಾನ್ಸಲ್ ಆಗುತ್ತೆ. 5 0.2 0.7 5.2ನಲ್ಲಿ 0.7 ಹೋದರೆ 4.5 ಆಗುತ್ತೆ. ಸೊ ನೀವು ಅದಕ್ಕೆ ಸರಿಯಾದ ಉತ್ತರ 4.5. ನಿಮಗೆ ಕ್ಲಿಯರ್ ಆಗಬೇಕು ಅಂದರೆ ನಾನು ಡಿಸ್ಪ್ಲೇ ಮಾಡಿ ತೋರಿಸ್ತೀನಿ, ನೀವು ನೋಟ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಎಸ್, ನಿಮಗೆ ಆನ್ಸರ್ ಇಲ್ಲಿದೆ, ಈ ಸ್ಕ್ರೀನ್ ಮೇಲೆ ನೋಡ್ಬೋದು. ಆನ್ಸರ್ ಬಂದು 4.5 ಬರುತ್ತೆ. ಯಾವ ರೀತಿ ಅಂತ ನಾನು ನಿಮಗೆ ನೀಟಾಗಿ ಬರೆದು ಕೊಟ್ಟಿದ್ದೀನಿ. ಇದನ್ನು ನೋಟ್ ಮಾಡ್ಕೊಳ್ಳಿ. ಸೊ ಬರೆದುಕೊಳ್ಳಿ, ಯಾಕೆಂದರೆ ಡಿಸ್ಕ್ರೈಬ್ಡ್ ಟೈಪ್ ಪ್ರಶ್ನೆಗಳು ಕೇಳಿದಾಗ ಇದೇ ಥರ ನೀವು ಸಾಲ್ವ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ಸೊ ಪ್ರಶ್ನೆ 93, ಈ ಪ್ರಶ್ನೆಯನ್ನು ನೋಡಿ. 1/3 ಮತ್ತು 7/8 ಅಥವಾ 8ನೇ 7ರ ನಡುವಿನ ಭಿನ್ನ ರಾಶಿ ಅಂತ ಇದೆ. ಸೊ 1/3ನ ವ್ಯಾಲ್ಯೂ ಎಷ್ಟಾಗುತ್ತೆ ಅದನ್ನು ಕೂಡ ನೀವು ಕಂಡುಹಿಡಿಬೇಕಾಗುತ್ತೆ. ಅಥವಾ ಮತ್ತೆ 1/3ನ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತಂದರೆ ಅದಕ್ಕೆ ಬಂದು 0.33 ಬರುತ್ತೆ. ಸೊ ಇನ್ನು 7/8 ಇದೆಯಲ್ಲ, ಅದರ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತಂದರೆ 0.875 ಬರುತ್ತೆ. ಸೊ ಇವೆರಡರ ಮಧ್ಯದಲ್ಲಿ ಬರಬೇಕು. ಹಾಗಾದರೆ ಇವಕ್ಕೂ ಎಲ್ಲ ವ್ಯಾಲ್ಯೂವನ್ನು ಕಂಡುಹಿಡಿಬೇಕು. ಸೊ ಅದು ಒಂದು ಮೆಥಡ್ ಇದೆ, ನಿಮ್ಗೆ ಗೊತ್ತಿರಲಿ. ಆ ಮೆಥಡ್ ಪ್ರಕಾರ ನಿಮಗೆ ಒಂದು ಉತ್ತರ ಬರುತ್ತೆ. ಅಥವಾ ಸರ್ ನಮ್ಗೆ ಅಷ್ಟೊಂದೆಲ್ಲ ಟೈಮ್, ನೀವು ಹೇಳ್ದಂಗೆ ಟೈಮ್ ಕಿಲ್ ಆಗ್ತಾ ಇದೆ ಅಂದರೆ ಈಸಿ ಮೆಥಡ್ ಕೂಡ ನಾನು ನಿಮಗೆ ಹೇಳ್ತೀನಿ. ಹೇಗೆ ಅಂತಂದರೆ, ಈ ಒಂದು ಭಿನ್ನರಾಶಿಗಳನ್ನು ಛೇದಗಳನ್ನು ಸಮ ಮಾಡ್ಕೊಳ್ಳಿ. ಅಂದರೆ 3 8 24. ಸೊ 24 ಮೇಲ್ಗಡೆ 8, ಅಂದರೆ ಇಲ್ಲಿ 8ನ್ನು ಇದಕ್ಕೆ ಗುಣಿಸ್ಬೇಕಲ್ವ. ನೆಕ್ಸ್ಟು ಅದೇ ರೀತಿ ಇಲ್ಲೂ ಕೂಡ 24, ಇದಕ್ಕೆ 3 7 21. ಇವುಗಳ ಮಧ್ಯದಲ್ಲಿ ಬರಬೇಕದು.
ಸೊ 8 ಮತ್ತು 21 ಛೇದದಲ್ಲಿ 24 ಬರಬೇಕು. ಯಾವ ಆಪ್ಷನ್ ಇದೆ? 1/4 ಇದೆ. ಸೊ 17/24 ಇದೆ. ಸೊ ನೆಕ್ಸ್ಟು 11/12 ಇದೆ. 23/24 ಇದೆ. ಸೊ ಇಲ್ಲಿ 8ರಿಂದ ಮೇಲಿರೋದ್ರಿಂದ 17 ಅಂತ ನಾವು ಮತ್ತು 23 21ಕ್ಕಿಂತ ಜಾಸ್ತಿ ಆಯಿತು. ಸೊ ಇದು ಬರಲ್ಲ. ಹಾಗಾಗಿ 17/24 ಅನ್ನೋ ಒಂದು ಉತ್ತರ ನಿಮಗೆ ಬರುತ್ತೆ. ಸೊ ದಟ್ ಈಸ್ ದ ಆಪ್ಷನ್ ನಂಬರ್ 2 ಸರಿಯಾದ ಉತ್ತರ ಆಗುತ್ತೆ. ಇದಕ್ಕೂ ಕೂಡ ನಾನು ನಿಮಗೆ ಕೈಯಲ್ಲಿ ಬರೆದು ಅಂದರೆ ನೀಟಾಗಿ ಆನ್ಸರನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. 2 ಮೆಥಡ್ ಕೂಡ ನೀವು ನೋಡ್ಬೋದು ಈಗ. ಎಸ್, ನಾನು ಆಗಲೇ ಹೇಳಿದಂಗೆ 1/3 ಮತ್ತು 7/8 ಇವುಗಳ ವ್ಯಾಲ್ಯೂವನ್ನು ಕಂಡುಹಿಡಿದಿದ್ದೀನಿ. ಮೊದಲಿಗೆ 0.33 ಮತ್ತು 0.875 ಆಗುತ್ತೆ. ಸೊ ಅದ್ರ ಮತ್ತೆ ಕೊಟ್ಟಿರುವಂಥ ಆಪ್ಷನಲ್ಲಿ 1/4 ಅಂದರೆ 0.25 ಬರುತ್ತೆ. ಇವೆರಡರ ಮಧ್ಯೆ ಬರಲ್ಲ ಅದು, ಹೌದಾ? ಯಾಕಂದರೆ 0.33ಇಂದಲೇ ಸ್ಟಾರ್ಟ್ ಆಗಿರೋದು. ನೆಕ್ಸ್ಟ್ ಬಂದು ಇನ್ನೊಂದು ಆಪ್ಷನ್ ಬಂದು 0.708 ಅಂತ ಇದೆ. ಅಂದರೆ 17/24 ನೋಡಿ, 7 ಅಂದರೆ ಇಲ್ಲಿ 3 ಮತ್ತು 7 ಮಧ್ಯದಲ್ಲಿ ಇಲ್ಲಿ 0.7 ಬರುತ್ತೆ. ಹಾಗಾಗಿ ಎಸ್, ದಿಸ್ ಈಸ್ ಎ ಕರೆಕ್ಟ್ ಆನ್ಸರ್, ರೈಟ್ ಹಾಕ್ಬಿಟ್ಟಿದ್ದೀನಿ ನಾನು. ನೆಕ್ಸ್ಟ್ ಒಂದು ಆಪ್ಷನ್ನು 9 ಬಂದಿದೆ, 8ಗಿಂತ ಜಾಸ್ತಿ ಆಯ್ತದು. ಅಂದರೆ ಈ 0. ನೋಡ್ಬೋದು ನೀವು, 75ಗಿಂತ ಜಾಸ್ತಿ ಬಂತು. ನೆಕ್ಸ್ಟು ಕೂಡ 0.95 ಬಂದಿದೆ. ಅಂದರೆ ಆ ಉತ್ತರವನ್ನು ನಾನು ಆನ್ಸರ್ ಕಂಡುಹಿಡಿದು ಹೇಳಿದ್ದೀನಿ. ಸೊ ಹಾಗಾಗಿ 17/24 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಈ ಮೆಥಡ್ ದೀರ್ಘವಾಗಿದೆ ಅಂತ ನಿಮಗೆ ಅನಿಸಿದರೆ ಇನ್ನೊಂದು ಸಿಂಪಲ್ ಮೆಥಡನ್ನು ನಾನು ನಮಗೆ ಆಗಲೇ ಹೇಳಿದೆ. ಏನಂದರೆ LCM ಅನ್ನು ಕಂಡುಹಿಡಿಯಬೇಕು. ಸೊ ನೋಡಿ, 3 ಮತ್ತು 4ಗೆ 3 ಮತ್ತು 8 LCM ಕಂಡುಹಿಡಿಯಿರಿ. ಅವು ಕೋ ಪ್ರೈಮ್ ನಂಬರ್ಸ್ ಆಗಿರೋದ್ರಿಂದ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 24 ಬರುತ್ತೆ LCM. ಸೊ ಇದನ್ನು ಈಕ್ವೇಟ್ ಮಾಡ್ಕೊಳ್ಳಿ 24ಗೆ, ಇದನ್ನು 24ಗೆ ಈಕ್ವೇಟ್ ಮಾಡಿಕೊಂಡ್ರೆ 8/24, 21/24 ಬರುತ್ತೆ. 8 ಮತ್ತು 21 ಮಧ್ಯದಲ್ಲಿ ಬರುವಂಥದ್ದು 17/24. ಎಸ್, ಸೊ ಇದೇ ಸರಿಯಾದ ಉತ್ತರ. ಇದು ಒಂದು ಮೆಥಡ್. ನಾನು ಯಾಕೆ 2 ಮೆಥಡ್ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಯಾವ್ದು ಈಸಿ ಆಗುತ್ತೋ ಅದನ್ನು ನೀವು ಫಾಲೋ ಮಾಡ್ಬೋದು. ಮೆಥಡ್ ಎಷ್ಟೇ ಇರಲಿ, ಫೈನಲ್ ಆನ್ಸರ್ ನಿಮಗೆ ಬರುತ್ತೆ. GPSTR ಅಲ್ಲಿ ಕೂಡ ವ್ಯಾಲ್ಯೂಷನ್ ಮಾಡುವಾಗ ನೀವು 2 ಮೆಥಡಲ್ಲಿ ಯಾವ ಮೆಥಡ್ ಯೂಸ್ ಮಾಡಿದರೂ ಕೂಡ ಆನ್ಸರನ್ನು ಕನ್ಸಿಡರ್ ಮಾಡ್ತಾರೆ. ಬಟ್ ಒಂದು ಸ್ಟೆಪ್ ಮಿಸ್ ಆದರೆ ಅಲ್ಲಿ ಆನ್ಸರನ್ನು ಕನ್ಸಿಡರ್ ಮಾಡಲ್ಲ ಶಿಕ್ಷಕರಿಗೆ ಅಂತ ಹೇಳ್ಬಿಟ್ಟು. ಹಾಗಾಗಿ ರಿಟರ್ನಲ್ಲಿ ತುಂಬ ಜನ GPSTR ಎಕ್ಸಾಮ್ನಲ್ಲಿ ಪಾಸ್ ಆಗೋದು ಕಷ್ಟ ಆಗಿದೆ. ಓಕೆ, ಗೋ ಟು ದ ನೆಕ್ಸ್ಟ್ ಒನ್. ಸೊ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ 94ನೇ ಪ್ರಶ್ನೆಗೆ ಬರ್ತೀನಿ. ಮೊದಲ 10 ಅವಿಭಾಜ್ಯ ಸಂಖ್ಯೆಗಳ ಮಧ್ಯಾಂಕ ಅಂತ ಕೇಳಿದೆ. ಅವಿಭಾಜ್ಯ ಸಂಖ್ಯೆಗಳು ಯಾವ ವಿಧವೇ ಲಿಸ್ಟ್ ಮಾಡ್ತಾ ಹೋಗಿ. ಸೊ 2, 3, 5, 7, 11, 13, 17, 19, 23, 29 ಇವುಗಳ ಮಧ್ಯದಲ್ಲಿ 11 ಮತ್ತು 13 ಬರುತ್ತೆ. 11, 13ರ ಮಧ್ಯದಲ್ಲಿ 12 ಬರುತ್ತೆ. ಸೊ ಅದನ್ನು ಕೂಡ ನೀವು ಡಿಸ್ಪ್ಲೇನಲ್ಲಿ ನೋಡ್ತೀರಾ ಈಗ. ಎಸ್, ನಿಮ್ಮ ಸ್ಕ್ರೀನ್ ಮೇಲೆ ಆನ್ಸರ್ ಇದೆ, ನೋಡ್ಬೋದು. ಇವೆಲ್ಲವನ್ನು ಕೂಡ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಅದರಲ್ಲಿ ಈ ಕಡೆ 1, 2, 3, 4 ಅನ್ನು ತೆಗಿರಿ, ಈ ಕಡೆ ಕೂಡ 1, 2, 3, 4 ಅನ್ನು ತೆಗಿರಿ. ಮಧ್ಯದಲ್ಲಿ 11 ಮತ್ತು 13 ಬಂತು. ಇವುಗಳ ಒಂದು ಮಧ್ಯಾಂಕ ಬಂದು 11, 13ರ ಮಧ್ಯೆ 12 ಇರುತ್ತೆ. ಸೊ 12 ಇಸ್ ದ ಕರೆಕ್ಟ್ ಆನ್ಸರ್, ರೈಟ್? ಸೊ ಇದರಲ್ಲಿ ಯಾವುದೇ ಡೌಟ್ ನಿಮಗೆ ಇಲ್ಲ ಅಂತ ಭಾವಿಸ್ತೀನಿ. ಗೋ ಟು ದ ನೆಕ್ಸ್ಟ್ ಒನ್. ಎಸ್, ಮುಂದಿನ ಲೆಕ್ಕ ಈ ರೀತಿ ಇದೆ. ಈ ಲೆಕ್ಕ ಸ್ವಲ್ಪ ಭಾಳ ಜನಕ್ಕೆ ಗೊಂದಲ ಅನಿಸ್ತು. ಸೊ ಕೆಲವರಿಗೆಲ್ಲ ಬೇರೆ ಬೇರೆ ಉತ್ತರಗಳೇ ಬಂದಿತ್ತು. ನನಗೂ ಕೂಡ ಬೇರೆ ಉತ್ತರನೇ ಬಂದಿತ್ತು ಆ್ಯಕ್ಚುಲಿ ಫಸ್ಟಿಗೆ. ನಾನು ಆಮೇಲೆ ಕರೆಕ್ಟ್ ಮಾಡಿದ್ದೀನಿ. ನೋಡಿ, 99 1/7, 99 2/7 ಈ ಥರ ಕಂಟಿನ್ಯೂ ಆಗಿದೆ. 6 ತನಕ ಇದೆ. ಸೊ ಇಲ್ಲಿ 99 ಅನ್ನೋದು 1, 2, 3, 4, 5, 6 ಟೈಮ್ಸ್ ಇದೆ, 6 ಬಾರಿ ಇದೆ, ಹೌದಾ? ಸೊ ಇದಕ್ಕೆ ನಾನು ಇದನ್ನು 99 × 6 ಅಂತ ಮಾಡ್ಕೊತೀನಿ. ಸೊ ಅಲ್ಲಿ ನನಗೆ ಅದು ಉತ್ತರ 594 ಬರುತ್ತೆ. ಆ ನಂತರ ಉಳಿದಂಥ ಆಯ್ಕೆಗಳಲ್ಲಿ ಇಲ್ಲಿ ನೋಡಿ 7 ನಿಮಗೆ ಕಲರ್ ಮ್ಯಾಚಿಂಗ್ ಮಾಡಿ ತೋರಿಸ್ಬಿಡ್ತೀನಿ. ನೋಡಿ, ಬ್ಲೂ ಕಲರಲ್ಲಿ ಹಾಕ್ತೀನಿ. 1/7 ಇದೆ, ಇಲ್ಲಿ 6/7 ಇದೆ. ಅಂದರೆ 6 + 1 7 ಆಗುತ್ತೆ, ಅದರ ವ್ಯಾಲ್ಯೂ 1 ಆಗುತ್ತೆ. ಅದೇ ರೀತಿ 2/7 ಇದೆ, 5/7 ಇದೆ, ಅದರ ವ್ಯಾಲ್ಯೂ 1 ಆಗುತ್ತೆ. 3/7 ಮತ್ತು 4/7 ಕೂಡ 1 ಆಗುತ್ತೆ. ಸೊ ಅಲ್ಲಿಗೆ 54. ಸೊ ಹಾಗಾಗಿ ಅದರ ಉತ್ತರ 594 + 3 594 7 ಆಗುತ್ತೆ. ಸೊ 597 ಸರಿಯಾದ ಉತ್ತರ ಆಗುತ್ತೆ. ಸೊ ನಿಮಗೆ 597 ಅನ್ನೋದು ಆಪ್ಷನ್ 3ನಲ್ಲಿ ಇದೆ. ಸೊ ಇಷ್ಟೇ, ಇದು ಸಿಂಪಲ್ ಆಗಿ ಬರುವಂಥ ಉತ್ತರ. ಇದನ್ನು ಕೂಡ ನೀವು ನೋಡ್ಬೋದು, ಅಥವಾ ನಾನು ಈಗ ಹೇಳ್ದಂಗೆ ನೀವು ನೋಡಿಕೊಂಡು ಉತ್ತರವನ್ನು ಕನ್ಸಿಡರ್ ಮಾಡ್ಬೋದು ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗ್ತೇನೆ. 12 ಗಂಟೆ ಮತ್ತು 8 ದಿನಗಳ ಈ ಅನುಪಾತದ ಸಂಕ್ಷಿಪ್ತ ರೂಪ ಅಂತ ಕೊಟ್ಟಿದ್ದಾರೆ. ಸೊ 12 ಗಂಟೆ ಅನುಪಾತ 8 ದಿನಗಳು, 8 × 24 ಆಗುತ್ತೆ. ಅಂದರೆ ಒಂದಿನಕ್ಕೆ ಗಂಟೆಯಲ್ಲಿ ಹೇಳೋದಾದರೆ 24. 12 1 12 2 24. ಸೊ 2 8 16. ಸೊ 1:16 ಆಗುತ್ತೆ ಇದರ ವ್ಯಾಲ್ಯೂ, 1:16. ಸೊ 2 ಪ್ರಶ್ನೆಗಳಿಗೆ ಉತ್ತರ ನೀವು ಕ್ಲಿಯರಾಗಿ ನೋಡ್ಕೊಂಡು ಬನ್ನಿ. ಸೊ ನಾನು ಆಗಲೇ ಹೇಳಿದಂತೆ 95ನೇ ಪ್ರಶ್ನೆಗೆ 597 ಬರುತ್ತೆ. ನಾನು ಆಗಲೇ ದಿನಗಳ ಬಗ್ಗೆ ಹೇಳಿದ್ನಲ್ಲ. ಸೊ
8 ದಿನಗಳಿಗೆ 8 × 24 ಅದು ಕ್ಯಾನ್ಸಲ್ ಮಾಡಿದಾಗ 1:16 ಉತ್ತರ ಬರುತ್ತೆ. ಸೊ ಈ ಒಂದು ಲೆಕ್ಕ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಮುಂದಿನ ಲೆಕ್ಕ ನೋಡೋಣ. 97ನೇ ಪ್ರಶ್ನೆ. ಬಿನ ಶೇಕಡ ಎರಷ್ಟು 100, ಸಿನ ಶೇಕಡ ಬಿರಷ್ಟು 200 ಆದರೆ ಎ ಮತ್ತು ಸಿಗಳ ನಡುವಿನ ಸಂಬಂಧ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ, ನೀವು ಕೂಡ ನನ್ನೊಟ್ಟಿಗೆ ಟ್ರೈ ಮಾಡಿದಿರಿ ಕೂಡ. ಸೊ ನೋಡೋಣ. ಬಿನ ಶೇಕಡ ಎ ಅಂತ ಕೊಟ್ಟಿದ್ದಾರೆ = 100 ಅಂದರೆ ಇದರ ಅರ್ಥ ಸೊ ಏನಾಗ್ತದೆ ಇವಾಗ AB = 100 × 100 ಏನಾಗುತ್ತೆ 10,000 ಆಗುತ್ತೆ, ಹೌದಲ್ಲ? ಇದು ಒಂದು ಈಕ್ವೇಷನ್ ಆಯಿತು. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಸಿನ ಶೇಕಡ ಬಿ ಅಂದರೆ B/100 = 200 ಆಗುತ್ತೆ. ಅಂದರೆ CB ಏನಾಗುತ್ತೆ 20,000 ಆಗುತ್ತೆ, ಹೌದಾ? ಸೊ ಈಗ ನಮಗೆ ಏನು ಬೇಕಾಗಿದೆ, ಅನುಪಾತ ಎ ಮತ್ತು ಸಿಗಳ ನಡುವಿನ ಅನುಪಾತ ಅಂತ ಕೇಳಿದ್ದಾರೆ. ಸೊ ಇವೆರಡನ್ನು ನೀವು ಹಾಗೆ ಡಿವೈಡ್ ಮಾಡಿಬಿಡಿ. ಏನಾಗ್ತದೆ, ಬಿ ಮತ್ತು ಸಿ ಕ್ಯಾನ್ಸಲ್ ಆಗುತ್ತೆ, ಅವಾಗ A/C ಉಳ್ಕೊಳ್ಳುತ್ತೆ. ಇವೆಲ್ಲ ಸೊನ್ನೆಗಳು ಕ್ಯಾನ್ಸಲ್ ಆಗುತ್ತೆ, ಹೌದಾ? 1/2 ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ 2A ಇವೆರಡಕ್ಕೂ ಸೇರಿದ್ರೆ 2A ಇಲ್ಲಿ ಸಿ ಆಗುತ್ತೆ. ಸೊ 2A = C. ಸೊ ಈ ಒಂದು ಆಯ್ಕೆ ಆಪ್ಷನ್ 1ರಲ್ಲಿ ಇದೆ. ಕ್ಲಿಯರ್ ಆಗಿ ಅರ್ಥ ಆಗಲಿಲ್ಲ ಅಂದರೆ ನಾನು ನಿಮಗೆ ಆನ್ಸರನ್ನು ಡಿಸ್ಪ್ಲೇ ಮಾಡಿ ತೋರಿಸ್ತೀನಿ, ನೋಡ್ಬೋದು. ಎಸ್, ನಿಮ್ಮ ಸ್ಕ್ರೀನ್ ಮೇಲೆ 97ನೇ ಪ್ರಶ್ನೆಗೆ ಉತ್ತರ ಇದೆ, ನೀವು ನೋಡ್ಬೋದು ಯಾವ ರೀತಿ ಅಂತ ಹೇಳ್ಬಿಟ್ಟು. ಸೊ ನಾನು ಅಂದರೆ ಪರ್ಸೆಂಟೇಜನ್ನು ಹಾಕಿದ್ದೀನಿ ಇಲ್ಲಿ, ಅಲ್ಲಿ ಪರ್ಸೆಂಟೇಜ್ ಹಾಕಿ ಡೈರೆಕ್ಟಾಗಿ ಮಾಡಿದ್ದೆ. ಬಟ್ ಇಲ್ಲಿ ನಿಮ್ಗೆ ಶಾರ್ಟ್ಕಟ್ ಗೊತ್ತಾಗಲಿ, ಅದು ಕ್ಯಾನ್ಸಲೇಷನ್ ಗೊತ್ತಾಗಲಿಲ್ಲ ಅಂದರೆ ಈ ರೀತಿ ಕೂಡ ಮಾಡ್ಬೋದು. ಸೊ C = 2A ಅಥವಾ 2A = C ಎರಡು ಕೂಡ ಒಂದೇ. ಆಪ್ಷನ್ ಎನಲ್ಲಿ ಆ ಉತ್ತರ ನಿಮಗೆ ಬರುತ್ತೆ. ಸೊ ನೆಕ್ಸ್ಟ್ 98ನೇ ಪ್ರಶ್ನೆ. 30 ನೋಟ್ ಪುಸ್ತಕಗಳ ಮಾರಿದ ಬೆಲೆ 25 ನೋಟ್ ಪುಸ್ತಕಗಳ ಅಸಲು ಬೆಲೆಗೆ ಸಮನಾಗಿದ್ದರೆ ಇಲ್ಲಿ ಶೇಕಡ ಸಿಗುವ ನಷ್ಟ ಎಷ್ಟು ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಬರಿಬೋದು. ಯಾವ ರೀತಿ ಅಂತ ಹೇಳಿದರೆ, 30 ರೂಪಾಯಿ ಇರೋದನ್ನು 25 ರೂಪಾಯಿಗೆ ಮಾರಾಟ ಮಾಡ್ದಂಗೆ ಆಯಿತು, 5 ರೂಪಾಯಿ ನಷ್ಟ ಆಯಿತು. ಅಂದರೆ 30ಕ್ಕೆ ಸೊ ಅಂದರೆ ಇಲ್ಲಿ ಮೀನಿಂಗ್ ಏನಪ್ಪ ಅಂದರೆ 30 ರೂಪೀಸ್ಗೆ 5 ರೂಪೀಸ್ ಲಾಸ್ ಆಯಿತು, ಇಂಟು 100ಗೆ ಎಷ್ಟು ಅಂತ. ಸೊ 0 ಕ್ಯಾನ್ಸಲ್ಲು, ನೀವು ಉಳಿದಿದ್ದನ್ನು ಕ್ಯಾಲ್ಕುಲೇಷನ್ ಮಾಡಿದರೆ ನಿಮಗೆ ಸರಿಯಾದ ಉತ್ತರ ಸಿಗುತ್ತೆ. ತುಂಬ ಸಿಂಪಲ್ ಆಗಿ ಈ ರೀತಿಯಾಗಿ ಲೆಕ್ಕಗಳನ್ನು ನೀವು ಮಾಡ್ಬೋದು. ಅಂದರೆ 50/3 ಆಗ್ತದೆ ಅದು, ಹೌದಲ್ವಾ? ಸೊ 50/3 ಇದನ್ನು ನೀವು ಕನ್ವರ್ಟ್ ಮಾಡಿದರೆ ಮಿಶ್ರ ಭಿನ್ನರಾಶಿಗೆ 16 2/3% ಆಗುತ್ತೆ. ಎಸ್, 16 2/3% ಬಂದರೂ ಆಪ್ಷನ್ 2ನಲ್ಲಿದೆ. ಆ ರೀತಿ ನೀವು ಲೆಕ್ಕವನ್ನು ಮಾಡ್ಬೋದು ಈಸಿಯಾಗಿ. ಸೊ ಯಾವ ರೀತಿ ಬರ್ಕೋಬೇಕು ಅನ್ನೋದನ್ನು ನಿಮಗೆ ನಾನು ಡಿಸ್ಪ್ಲೇ ಮಾಡಿ ತೋರಿಸ್ತೀನಿ, ಒಮ್ಮೆ ನೋಡಿ. ಎಸ್, ಇಲ್ಲಿ ಆನ್ಸರ್ ನಾನು ಡಿಸ್ಪ್ಲೇ ಮಾಡಿದ್ದೀನಿ. 30 ರೂಪೀಸು 25 ರೂಪೀಸಿಗೆ ಈಕ್ವಲ್ ಆಯಿತು, ಅಂದರೆ 5 ರೂಪೀಸ್ ನಷ್ಟ ಆಯಿತು. 30ಗೆ 5 ನಷ್ಟ ಆದರೆ 100ಗೆ ಎಷ್ಟು ಅಂತ ಬರೆದಿದ್ದೀನಿ. ಸೊ ಕ್ಯಾಲ್ಕುಲೇಷನ್ ಫೈನಲಿ 16/2/3% ಬರುತ್ತೆ. ಸೊ ಮುಂದಿನ ಪ್ರಶ್ನೆ. A + B = 13, A × B = 12 ಆದರೆ A - B ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಇದನ್ನು ಕೂಡ 2-3 ರೀತಿಯಲ್ಲಿ ನೀವು ಲೆಕ್ಕವನ್ನು ಮಾಡ್ಬೋದು, ಅಥವಾ ಶಾರ್ಟ್ಕಟ್ಟಲ್ಲಿ ಕೂಡ ಲೆಕ್ಕವನ್ನು ಮಾಡ್ಬೋದು. ಸೊ ಬೆಟರ್ ದ್ಯಾನ್ ಶಾರ್ಟ್ಕಟ್ಗೆ ಅಥವಾ ಒಂದು ಡೈರೆಕ್ಟ್ ಮೆಥಡನ್ನು ನೀವು ನೋಡ್ಬೋದು. ಕೂಡಿದಾಗ 13 ಬರುತ್ತೆ, ಗುಣಿಸಿದಾಗ 12 ಬರುತ್ತೆ ಅಂದಾಗ ನಾವು ಕೂಡಿದರೆ 13 ಅಂತ ಬರುತ್ತೆ, ಗುಣಿಸಿದಾಗ 12 ಬರುತ್ತೆ. ಸೊ 12 12 ಅಂತಲೇ ತಗೊಳ್ಳಿ. 12 12 ಅಂದಾಗ 12 1 13 ಆಗುತ್ತಲ್ವಾ? ಸೊ ಹಾಗಾಗಿ ಎನ ಬೆಲೆ 12, ಬಿನ ಬೆಲೆ 1 ಅಂತ ನಾವು ತಗೊಳ್ಳೋಣ. ಸೊ A - B ಅಂದಾಗ 12ಗೆ 1 ಹೋದರೆ 11 ಉತ್ತರ ಬರುತ್ತೆ. ಅದು +R ಆಗಿರ್ಬೋದು, -R ಆಗಿರ್ಬೋದು. ಸೊ ಆಪ್ಷನ್ನಲ್ಲಿ 4 ಉತ್ತರ ನೀವು ನೋಡ್ಬೋದು, +R - 11 ಅಂತ ಇದೆ. ಸೊ ದಟ್ ಈಸ್ ದ ಆನ್ಸರ್, ಡೈರೆಕ್ಟಾಗಿ ಸಿಗುತ್ತೆ. ಅಥವಾ ನೀವು A + B ಹೋಲ್ ಸೂತ್ರ ಹಾಕೊಂಡು ಕೂಡ ನೀವು ಮಾಡ್ಬೋದು. A + B ಹೋಲ್ ಸ್ಕ್ವೇರ್ = A² + B² + 2AB ಇದನ್ನು ಹಾಕಿ ಮಾಡಿ ಅಲ್ಲಿ ಆಮೇಲೆ A - B ವ್ಯಾಲ್ಯೂವನ್ನು ಕಂಡುಹಿಡಿಬೋದು. ಸೊ ದಟ್ ಈಸ್ ಸಮ್ ಏನಾಗುತ್ತೆ, ಲೆಂತಿ ಮೆಥಡ್ ಆಗುತ್ತೆ. ಬಟ್ ಈ ಮೆಥಡ್ ನಿಮಗೆ ಓಕೆ. ನೆಕ್ಸ್ಟ್ ಲೆಕ್ಕವನ್ನು ನೋಡಿ. 7A/5 + 2/3 = 2 ಆದಾಗ ಎನ ಬೆಲೆ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಇದನ್ನು ಯಾವ ರೀತಿಯಾಗಿ ಮಾಡಬೇಕಂದ್ರೆ, LCM ತಗೊಳ್ಳಿ, ಡಿನಾಮಿನೇಟರ್ನ ಒಂದು ಕಡೆ ಬರ್ಕೊಂಡು ಅದನ್ನು ಆಚೆ ಕಡೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಸಿಂಪಲ್ ಆಗಿ ನೀವು ಸಾಲ್ವ್ ಮಾಡ್ಬೋದು. ಯಾವ ರೀತಿ ಅಂತ ನೋಡೋಣ. 5 3 15 ಆಗುತ್ತಲ್ವ? ಸೊ ಇಲ್ಲಿ 15 ಅಂದರೆ ಇದಕ್ಕೆ 3ರಿಂದ ಇದಕ್ಕೆ 5ರಿಂದ ಗುಣಾಕಾರ ಮಾಡಿ 15 ಆ ಕಡೆ ಕಳಿಸಿದರೆ 30 ಆಗುತ್ತೆ ಅದು. ಸೊ ನೆಕ್ಸ್ಟು 7A ಅದು ಏನಿದೆ ಅದು ಸಿಂಪ್ಲಿಫಿಕೇಶನ್ ಮಾಡಿದಾಗ ನಿಮಗೆ 20/21 ಉತ್ತರ ಬರುತ್ತೆ.
20/21 ಬಂದು ಆಪ್ಷನ್ 4ಅಲ್ಲಿದೆ. ಯಾವ ರೀತಿ ಅಂತ ನೋಡೋಣ. ಸೊ ನಾನು ಆಗಲೇ ಹೇಳಿದಂಗೆ ಲೆಕ್ಕ ನಿಮ್ಮ ಡಿಸ್ಪ್ಲೇನಲ್ಲಿದೆ, ನೋಡ್ಬೋದು. ಇದನ್ನು ಡಿನಾಮಿನೇಟ್ರು 5,3ಗೆ ಏನಾಗುತ್ತೆ, LCM ಬಂದು 15 ಆಗುತ್ತೆ. ಸೊ 15 ಬರ್ಕೊಂಡಿದ್ದೀನಿ ಇಲ್ಲಿ. ಸೊ ಅದನ್ನು ಆಚೆ ಕಡೆ ಕಳಿಸಿದ್ರೆ 30 ಆಗುತ್ತೆ. ಸೊ 21/21 + 10 = 21A + 10 = 30. ಸೊ ಏನು ಅಲ್ಲೇ ಇಟ್ಕೊಳ್ಳಿ, ನಾವು ಉಳಿದಿದ್ದನ್ನು ಆಚೆ ಕಡೆ ಕಳಿಸಿದರೆ ಸೊ 20/21 ಆಗುತ್ತೆ. ಸೊ ನೀವು ಇಲ್ಲಿ ಈಸಿಯಾಗಿ ಉತ್ತರವನ್ನು ಕಂಡುಹಿಡಿಬೋದು. ಕ್ಲಿಯರ್? ಸೊ ಮುಂದಿನ ಲೆಕ್ಕ ನೋಡೋಣ. ಸೊ ಪ್ರಶ್ನೆ ಈ ರೀತಿ ಇದೆ, B = √4A ಮತ್ತು A⁻⁻1 × C⁻5 / B⁻⁻2 = 128 ಆದಾಗ C ನ ಬೆಲೆ ಅಂತ ಕೇಳಿದ್ದೇನೆ. ಇದಕ್ಕೆ ಯಾವ ರೀತಿಯಾಗಿ ಉತ್ತರವನ್ನು ಮಾಡಬೇಕು ಅಂದರೆ, ಕೊಟ್ಟಿರುವಂತಹ ಒಂದು ವ್ಯಾಲ್ಯೂ ಪ್ರಕಾರ ಈ B ವ್ಯಾಲ್ಯೂನ ಇದಕ್ಕೆ ಸಬ್ಮಿಟ್ ಮಾಡಿ. ಸೊ ನಿಮಗೆ ಆವಾಗ C ವ್ಯಾಲ್ಯೂ ಈಸಿಯಾಗಿ ಬರುತ್ತೆ. ಓಕೆ, ಸೊ A ವ್ಯಾಲ್ಯೂ ಕ್ಯಾನ್ಸಲ್ ಆಗಿಬಿಟ್ಟು C ವ್ಯಾಲ್ಯೂ ಬರುತ್ತೆ. ಹೇಗೆ ಅಂತ ನಾನು ನಿಮಗೆ ಡಿಸ್ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಸೊ B = √4A ಅದನ್ನು 4A = B² ಆಗುತ್ತೆ. ಆ್ಯಸ್ ಯೂಶ್ವಲ್ 128 ಏನು ಕೊಟ್ಟಿದ್ದಾರೆ ಅದನ್ನು ನೀವು ಅಪ್ಲಿಕೇಶನ್ ಹಾಕಿ ಅದನ್ನು ಇಲ್ಲಿ ಅಪ್ಲೈ ಮಾಡಿ ಸಾಲ್ವ್ ಮಾಡಿದರೆ ಉತ್ತರ ನಿಮಗೆ 2 ಬರುತ್ತೆ. ಓಕೆ, ಸೊ ದ ವ್ಯಾಲ್ಯೂ ಆಫ್ C ಈಸ್ 2. ಹೇಗೆ ಅಂತ ನೀವು ಡಿಸ್ಪ್ಲೇನಲ್ಲಿ ನೋಡಿ. ಇಲ್ಲಿವರೆಗೆ ಇಷ್ಟು 111ವರೆಗೆ ಪ್ರಶ್ನೆಗಳನ್ನು ನಾನು ಬಿಡಿಸಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಉಳಿದ ಪ್ರಶ್ನೆಗಳನ್ನು ಬಿಡಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ನನಗೆ ಲೈಕ್ ಮಾಡಿ. ಮುಂದಿನ ವಿಡಿಯೋನ ನಾನು ಆದಷ್ಟು ಶೀಘ್ರ ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗೆ ಪೇಪರ್ 2 ಕೂಡ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮುಂದಿನ ಪರೀಕ್ಷೆ ನಿಮಗೆ ಸುಲಭವಾಗಲಿಕ್ಕೆ ಸಾಕಷ್ಟು ಸಹಾಯ ಆಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು.